ಹಲೋ ಹಾಯ್ ನಮಸ್ತೆ. ಕೆ ಪಿ ಕ್ರೇಜಿ ವರ್ಡ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾನು ನೋಡಿ ಈ ಒಂದು ಫೋಟೋ ತೋರಿಸ್ತಿದ್ದೀನಲ್ಲ, ಇದರಲ್ಲಿ ಯಾವ ರೀತಿ ಬ್ಲ್ಯಾಕ್ ಇದೆ, ಆಮೇಲೆ ನೋಡಿ ನನ್ನ ಸ್ಕಿನ್ ಹೆಂಗೆ ವೈಟ್ ಆಯಿತು ಅಂತ, ಅಂದರೆ ಗ್ಲೋಯಿಂಗು, ಟ್ಯಾನ್ ಎಲ್ಲ ರಿಮೂವ್ ಆಗಿರೋದು. ಇದು ನಾನು ಮೊದಲು ಅಂದರೆ ಯಾವ ಪಾರ್ಲರ್ಗೆಲ್ಲ ಹೋಗಿ ಏನು ಇದು ಮಾಡಿಲ್ಲ, ಮನೆಯಲ್ಲೇ ಮಾಡ್ಕೊಂಡಿರೋಂಥದ್ದು. ಅದಕ್ಕೆ ನಿಮಗೆಲ್ಲರಿಗೂ ತೋರಿಸೋಣ. ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ರಿಸಲ್ಟು. ನಾವು ಪಾರ್ಲರ್ಗೆಲ್ಲ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಬರೋ ಬದಲು ಈ ಥರ ಕಿಟ್ಟನ್ನು ಒನ್ ಟೈಮ್ ತೊಗೊಂಡಿಟ್ರೆ ನೀವು 4-5 ಟೈಮ್ ಮನೆಯಲ್ಲಿ ಆರಾಮ್ ಮಾಡ್ಕೋಬೋದು. ಈ ರೀತಿ ಒಳಗಡೆ ಅವೆಲ್ಲ ಕ್ರೀಮ್ದು ಡಬ್ಬ ಇರುತ್ತೆ, ಸ್ಟೆಪ್ಪು ಅದ್ರ ಮೇಲೆ ಹಾಕಿರ್ತಾರೆ ಅವರು 1 2 3 4 5 ಅಂತ. ಆಮೇಲೆ ಅದ್ರ ಮೇಲೆ 1ನೇ ಸ್ಟೆಪ್ಪಿಗೆ ಏನು ಮಾಡಬೇಕು ಏನು ಅಂತ ಬಾಕ್ಸಲ್ಲೆಲ್ಲ ಇಂಟ್ರೊಡಕ್ಷನ್ ಇರುತ್ತೆ. ಎಲ್ಲ ನಾವು ಅದನ್ನು ಒಮ್ಮೆ ಕ್ಲೀನಾಗಿ ಓದ್ಕೊಂಡ್ಬಿಟ್ರೆ ಆರಾಮಾಗಿ ನಾವು ಮನೆಯಲ್ಲೇ ನಾವೇ ಮಾಡ್ಕೋಬೋದು. ಇಲ್ಲ ಬೇರೆ ಅಂದರೆ ಇವಾಗ ಬೇರೆದವ್ರ ಮನೆಗೆ ನನಗೆ ನಮ್ಮ ತಂಗಿ ಮಾಡ್ತಿದ್ದಾಳೆ, ಈ ರೀತಿ ಮನೇಲಿ ಹೆಲ್ಪ್ ಮಾಡೋಕ್ಕೆ ಬೇರೆದವ್ರು ಇದ್ದರೆ ಮಾಡಿಸ್ಕೋಬೋದು. ಇಲ್ಲಪ್ಪ ಒಬ್ಬರೇ ಅಂದರೆ ಒಬ್ಬರೇನೂ ಮಾಡ್ಕೋಬೋದು, ಅದೇನು ತೊಂದರೆ ಇಲ್ಲ. ಬಟ್ ಒಂದು ಟೈಮ್ ನಾವು ಈ ಕಿಟ್ಟನ್ನು ತೊಗೊಂಡು ಬಂದು ಮನೇಲಿ ಇಟ್ಕೊಂಡ್ರೆ ಆರಾಮಾಗಿ 4-5 ಸಲ ನಾವು ಒನ್ ಟೈಮ್ ಹೋಗಿದ್ರೇ ಪಾರ್ಲರಿಗೆ ಎಷ್ಟೊಂದು ಖರ್ಚಾಗುತ್ತೆ, ಸಾವಿರಾರು ರೂಪಾಯಿ ಪೇ ಮಾಡಿ ಬರ್ತೀವಿ ನಾವು. ಬಟ್ ಇದೇ ಕಿಟ್ಟನ್ನು ನಾವು ಮನೆಗೆ ತೊಗೊಂಡು ಬಂದರೆ ಆರಾಮಾಗಿ ಮಾಡ್ಕೋಬೋದು ಮನೇಲಿ. ಅಂದರೆ ಪಾರ್ಲರಲ್ಲೂ ಅವರು ಸೇಮ್ ಇದೇ ರೀತಿ ಕಿಟ್ಟನ್ನು ಯೂಸ್ ಮಾಡ್ತಾರೆ, ಬೇರೆ ಕಂಪ್ನಿದಿರ್ಬೋದು. ನಾವೊಮ್ಮೆ ಮನೆಯಲ್ಲಿ ಮಾಡೋದಕ್ಕೆ ಟ್ರೈ ಮಾಡಿದರೆ 1ನೇ ಸಲ 2ನೇ ಸಲ ಸ್ವಲ್ಪ ಇದಾಗುತ್ತೆ, ಬಟ್ ಮಾಡ್ಕೊಂಡು ಹೋದಂಗೆ ರೂಢಿ ಆಗುತ್ತೆ, ಮನೆಯಲ್ಲೇ ಆರಾಮ್ ಮಾಡ್ಕೋಬೋದು. ದುಡ್ಡು ಉಳಿಯುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ಒನ್ ಟೈಮ್ ಹೋದಾಗ ಅದು ಫೇಶಿಯಲ್ಗೆ ಎಷ್ಟೊಂದು ಚಾರ್ಜ್ ಮಾಡ್ತಾರೆ, ಸಾವಿರಾರು ಗಟ್ಟಲೆ ಇರುತ್ತೆ. ಅದನ್ನೇ ಮನೇಲಿ ಒನ್ ಟೈಮ್ ಈ ರೀತಿ ಕಿಟ್ ತೊಗೊಂಡು ಬಂದರೆ ಆರಾಮಾಗಿ ನಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಮಾಡ್ಕೋಬೋದು. ಮತ್ತು ತುಂಬ ರಿಸಲ್ಟ್ ಅನ್ಕೊಂಡು ತುಂಬ ಚೆನ್ನಾಗಿದೆ. ನೀವೇ ನೋಡಿದ್ರಿ ನಮ್ಮ ಫಸ್ಟ್ ಫೋಟೋದಲ್ಲಿ. ಆಚೆ ನಾನು ಮದುವೆ, ಜಾತ್ರೆ, ಟ್ರಿಪ್ಪು ಅಂತಂದು ಅದ್ರ ಮತ್ತು ಬೀಚಲ್ಲೆಲ್ಲ ಆಟ ಆಡಿ ಬಂದಿದ್ವಿ. ಪೂರ ಅದು ಸಮುದ್ರ ನೀರಿಗೆಲ್ಲ ಪೂರ ಮುಖ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಎಲ್ಲರೂ ಎಷ್ಟು ಕೇಳ್ತಾಯಿದ್ರು ಇಷ್ಟ ಕಪ್ಪಾಗಿದೆಯಾ ಅಂತಂದು. ಟ್ಯಾನ್ ತುಂಬ ಆಗಿತ್ತು. ಆವಾಗ ನೆನಪು ಬಂತು ನನಗೆ ಮನೇಲಿ ಕಿಟ್ಟಿದೆ ಅಲ್ಲ ಅಂತಂದು. ಇದು ಸೆಕೆಂಡ್ ಟೈಮ್ ನಾವು ಮಾಡ್ಕೊತಿರೋದು. ಫಸ್ಟ್ ಟೈಮ್ ಮಾಡ್ಕೊಂಡಿದ್ದೆ, ಪಾರ್ಲರ್ಗೆ ಹೋಗಿ ಮಾಡ್ಕೊಂಡು ಬಂದಿದ್ದೆ. ಬಟ್ ಅದು ನನಗೆ ಅವರು ಚಾರ್ಜ್ ಮಾಡ್ತಾರೆ, ಅದಕ್ಕೆ ನನಗೆ ಅದೇ ಅಂದ್ಕೊಂಡೆ. ಇದರಲ್ಲಿ ಎಲ್ಲನೂ ನೀಟಾಗಿ ಕ್ಲೀನಾಗಿ ಕೊಟ್ಟಿರ್ತಾರೆ, ನಾವೇ ಮನೆಯಲ್ಲೇ ಮಾಡ್ಕೋಬೋದು. ಸುಮ್ಮನೆ ಮತ್ತು ಅಲ್ಲಿ ಯಾಕೆ ಅಮೌಂಟ್ ಕೊಡಬೇಕು ಅಂತಂದು ನಮ್ಮ ತಂಗಿಗೆ ಹೇಳಿದೆ. ಅವಳು ಅದನ್ನೆಲ್ಲ ನೋಡಿಕೊಂಡು ಒಮ್ಮೆ ಕರೆಕ್ಟಾಗಿ ಅವಳೇ ಮನೆಯಲ್ಲಿ ಮಾಡ್ತಿದ್ಳು. ಸೇಮ್ ಪಾರ್ಲರಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿಯೇ ಮಾಡ್ಕೋಬೋದು. ಕ್ಲೀನ್ಜರ್ ಬರುತ್ತೆ ಫಸ್ಟು, ಸೆಕೆಂಡು ಗ್ಲೋದು ಇದು ನಾನು ಮಾಡ್ತಿರೋದು ಡೈಮಂಡ್ ಗ್ಲೋ ಫೇಶಿಯಲ್ ಕಿಟ್ಟು. ಇಲ್ಲ ಸೆಕೆಂಡು ಡೈಮಂಡ್ ಗ್ಲೋ ಫೇಶಿಯಲ್ ಸ್ಕ್ರಬ್ ಬರುತ್ತೆ. ಆಮೇಲೆ ಮಸಾಜ್ ಕ್ರೀಮ್ ಬರುತ್ತೆ. ಆ ಕ್ರೀಮೆಲ್ಲ ಹಚ್ಚಿದ ಮೇಲೆ ಎಷ್ಟು ನಿಮಿಷ ಬಿಡಬೇಕು, ಆಮೇಲೆ ಬೆಚ್ಚಗೆ ನೀರು ಅಥವಾ ಕೋಲ್ಡ್ ನೀರಲ್ಲಿ ವಾಶ್ ಮಾಡಬೇಕು, ಇಲ್ಲ ಹಂಗೆ ನಾರ್ಮಲಿ ವಾಶ್ ಮಾಡ್ಕೋಬೇಕು ಅಂತ ಎಲ್ಲ ಪ್ರತಿಯೊಂದು ನೀಟಾಗಿ ಕೊಟ್ಟಿದ್ದಾರೆ. ಮತ್ತು ಮಸಾಜ್ ಕ್ರೀಮ್ ಆದಮೇಲೆ ಡೈಮಂಡ್ ಗ್ಲೋ ಜೆಲ್ ಇದೆ. ಅದಾದಮೇಲೆ ಸ್ಟೆಪ್ 5 ಡೈಮಂಡ್ ಗ್ಲೋ ಫೇಸ್ ಪ್ಯಾಕ್ ಇರುತ್ತೆ. ಮತ್ತು ಸ್ಟೆಪ್ 6ಅಲ್ಲಿ ಗ್ಲೋ ಸಿರಮ್ ಇರುತ್ತೆ ಲಾಸ್ಟು. ಈ ರೀತಿ ನಾವು ಸ್ಟೆಪ್ ಬೈ ಸ್ಟೆಪ್ಪು ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬೋದು. ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ. ಇನ್ನು ಮಾಡ್ಕೋಬೇಕಾದ್ರೇ ರಿಸಲ್ಟ್ ಗೊತ್ತಾಗುತ್ತೆ. ಟ್ಯಾನ್ ಎಲ್ಲ ರಿಮೂವ್ ಆಗ್ತಿರ್ಬೋದು, ಸ್ಕಿನ್ ಎಲ್ಲ ಸ್ಮೂತ್ ಆಗೋದು, ಗ್ಲೋ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತಂದು. ಇದು ಬಂದುಬಿಟ್ಟು ಸರ್ವಶ್ರೀ ಕಂಪನಿದು ಪ್ಯೂರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಇಲ್ಲ ಮತ್ತು ಸೈಡ್ ಎಫೆಕ್ಟ್ಸು ಇಲ್ಲ, ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಮತ್ತು ಇದರಲ್ಲಿ ಇನ್ನೊಂದು ಮೇನ್ ಪ್ಲಸ್ ಪಾಯಿಂಟ್ ಅಂದರೆ ಪ್ಯೂರ್ ಆರ್ಗ್ಯಾನಿಕ್ ಆಗಿರೋದ್ರಿಂದ ನೀವು ಜಾಸ್ತಿ ಅಂದರೆ ಅದು ಡೇಟ್ ಬಾರ್ ಆಗುತ್ತೆ ಅನ್ನೋದು ಟೆನ್ಷನ್ ಇರಲ್ಲ, ಆರಾಮಾಗಿ ಯೂಸ್ ಮಾಡ್ಕೋಬೋದು ಮನೇಲಿ. ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಇರೋದಿರಲ್ಲ, ಹಾಗಾಗಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲಿ ಏನೂ ಇರೋದಿಲ್ಲ. ನೀವು ಎಲ್ಲ ಆಲ್ ಸ್ಕಿನ್ ಟೈಪವರು ಯೂಸ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಫೇಸ್ ಗ್ಲೋಗಿರ್ಬೋದು, ಲಾಂಗ್ ಲಾಸ್ಟಿಂಗ್ ಸ್ಕಿನ್ ಸ್ಪ್ಲೆಂಡರ್ಗಿರ್ಬೋದು, ಸ್ಮೂತ್ ಈವನ್ ಟೋನರ್ಗೆ, ರೇಡಿಯೆಂಟ್ ಸ್ಕಿನ್ನಿಗಾಗಿ
ಹ್ಯಾಪಿಯರ್ ಆರ್ ಗ್ಲ್ಯಾಮರ್ ಆ್ಯಂಡ್ ಮೋರ್ ರಿಲ್ಯಾಕ್ಸಿಂಗ್ ಸ್ಕಿನ್ನಿಗೆ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ನಮ್ಮ ಮನೇಲಿ ಏನಾದ್ರು ಫಂಕ್ಷನ್ ಇದ್ದರೆ ಮತ್ತು ಏನಾದ್ರು ಕಾರ್ಯಕ್ರಮ ಇದ್ದರೆ ಪಾರ್ಲರ್ಗೆ ಹೋಗೋಕ್ಕಾಗಲ್ಲ. ಆ ಟೈಮಲ್ಲಿ ಈ ರೀತಿ ಕಿಟ್ ನಮ್ಮ ಹತ್ರನೇ ಇದ್ದರೆ ನಾವೇ ಮಾಡ್ಕೊಬೋದು. ಯಾವಾಗಾದರೂ ನೈಟು ನಮಗೆ ಯಾವ ಫ್ರೀ ಟೈಮ್ ಸಿಗುತ್ತೆ, ನಮ್ಮ ಫ್ರೀ ಟೈಮಲ್ಲಿ ನಾವೇ ಒಂದು 1 ಅವರ್ ಹಾಫ್ ಆನ್ ಅವರಲ್ಲಿ ಮಾಡಿಕೊಂಡ್ರೆ ಸೇಮ್ ಫೇಶಿಯಲ್ ಅಂದರೆ ಪಾರ್ಲರಲ್ಲಿ ಹೋಗಿ ಮಾಡಿಕೊಂಡಂತೆ ಗ್ಲೋ ಇರುತ್ತೆ. ಇದು ಡೈಮಂಡ್ ಗ್ಲೋ ಆ್ಯಂಡ್ ಸ್ಪಾ ಫೇಶಿಯಲ್ಲು ನಾನು ಯೂಸ್ ಮಾಡ್ತಾ ಇರೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ರಿಸಲ್ಟು. ಅದಕ್ಕೋಸ್ಕರ ಎಲ್ಲರಿಗೂ ಯೂಸ್ ಆಗಲಿ ಅಂತ ನಾನು ವಿಡಿಯೋ ಮಾಡಿ ಹಾಕ್ತಾ ಇರೋದು. ಈ ರೀತಿ ಪ್ಯಾಕ್ ಇರುತ್ತೆ. ಪ್ಯಾಕಲ್ಲಿ ಪ್ರತಿಯೊಂದು ನಾನು ಮೊದಲೇ ಹೇಳಿದಂಗೆ ಡೀಟೇಲ್ ಇರುತ್ತೆ. ನಿಮಗೆ ಯಾವುದೇ ರೀತಿ ಡೌಟ್ಸೇ ಇರೋಲ್ಲ, ಯಾಕಂದರೆ ಪೂರ ಕ್ಲಿಯರಾಗಿ ಅದರಲ್ಲೇ ಕೊಟ್ಟಿದ್ದಾರೆ ಅವರು. ಮತ್ತು ಕ್ವಾಂಟಿಟಿ ಕ್ವಾಲಿಟಿ ಕೂಡ ಹೇಳಬೇಕಂದ್ರೆ ತುಂಬ ಚೆನ್ನಾಗಿದೆ. ಒನ್ ಟೈಮ್ ನೀವು ಕಿಟ್ ತೊಗೊಂಡ್ರೆ ಆರಾಮಾಗಿ 4ರಿಂದ 5 ಸಲ ಮಾಡ್ಕೋಬೋದು ಮನೇಲಿ, ಅಷ್ಟಿದೆ ಕ್ವಾಂಟಿಟಿ. ನನಗೆ ವರ್ತ್ ಅನ್ನಿಸ್ತು ನಾವು ಕೊಟ್ಟಿರೋ ಅಮೌಂಟಿಗೂ ಮತ್ತು ಅದರ ರಿಸಲ್ಟಿಗೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡೆ. ಯಾಕಂದರೆ ನಾವು ಈ ಕಿಟ್ ತೊಗೊಂಡರಲ್ಲೇ ನಾವು 1 ಟೈಮು ಫೇಶಿಯಲ್ಲು ಪಾರ್ಲರಿಗೆ ಹೋದರೆ 1 ಟೈಮೂ ಇಲ್ಲ, ಇನ್ನೂ ಜಾಸ್ತಿನೇ ಕೊಟ್ಟು ಬರ್ತೀವಿ. ಅಂಥದ್ರಲ್ಲಿ ನಾವು 1 ಟೈಮ್ ಪೇ ಮಾಡಿದ್ರಲ್ಲಿ ಈ ಒಂದು ಕಿಟ್ಟು ಮತ್ತು ನಾವು ಪ್ಲಸ್ 4ರಿಂದ 5 ಸಲ ಮನೇಲೇ ಮಾಡ್ಕೋಬೋದು ಆರಾಮಾಗಿ. ಇವು ನಮ್ಮದು ಟೈಮು ಉಳಿಯುತ್ತೆ ಮತ್ತು ಅಮೌಂಟು ಕೂಡ ಎಷ್ಟು ಸೇವ್ ಆಗುತ್ತೆ ನೀವೇ ನೋಡಿ. ಇನ್ನು ಮೇನ್ ಪಾಯಿಂಟು ಅಂತಂದರೆ ಇದು ಪ್ಯೂರ್ ಆರ್ಗ್ಯಾನಿಕ್ಕು. ಈಗ ನಾವು ಪಾರ್ಲರ್ಗೆಲ್ಲ ಹೋಗಿರ್ತೀವಿ, ಬಟ್ ಅವ್ರು ಯಾವ್ದು ಯೂಸ್ ಮಾಡ್ತಾರೆ ಏನೋ ನಮ್ಮಿದ್ರಿಗೆ ಹೇಳ್ತಾರೆ, ಬಟ್ ನಮ್ಗೆ ಗೊತ್ತಿರೋಂಗಿಲ್ಲ. ನಾವು ಒಬ್ಬೊಬ್ಬರಿಗೆಲ್ಲ ಸೈಡ್ ಎಫೆಕ್ಟ್ ಇರುತ್ತೆ, ಸ್ಕಿನ್ನು ತುಂಬ ಸೆನ್ಸಿಟಿವ್ ಇರುತ್ತೆ ಅವ್ರಿಗೆಲ್ಲ. ಆಮೇಲೆ ಪಾರ್ಲರ್ಗೆಲ್ಲ ಹೋದ್ಮೇಲೆ ತುಂಬ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಹೆದರಿ ಎಷ್ಟೊಂದು ಜನ ಪಾರ್ಲರ್ ಹೋಗೋಕ್ಕೆ ಭಯ ಪಡ್ತಾರೆ. ಬಟ್ ಇದರಲ್ಲಿ ಆ ರೀತಿ ಇಲ್ಲ. ಇದು ಆಲ್ ಸ್ಕಿನ್ ಟೈಪ್ವರೆಗೂ ಸೈಡ್ ಎಫೆಕ್ಟ್ ಯಾವಿಲ್ಲ, ಎಲ್ಲರೂ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಈಗ ಒಂದೊಮ್ಮೆ ಹೆಂಗಾಗುತ್ತೆ, ನಾವು ಮದುವೆಗೆ ಅದು ಫಂಕ್ಷನ್ ಅದು ಬೇರೆ ಕಡೆ ಹೋಗಿರ್ತೀವಿ, ಬಟ್ ಅಲ್ಲಿ ಎಲ್ಲ ಪಾರ್ಲರ್ ಹೆಂಗಿರ್ತಾರೋ ಏನೋ ಅಂತ ಎಷ್ಟೊಂದು ಜನ ಹೆದರಿ ಇಲ್ಲಿ ಏನಾದ್ರು ಕೆಲಸದಲ್ಲಿ ಮಾಡ್ಕೊಳಕ್ಕಾಗಿರಂಗಿಲ್ಲ, ಪಾರ್ಲರ್ಗೆ ಹೋಗೋಕ್ಕಾಗಿರಂಗಿಲ್ಲ. ಬಟ್ ಅಲ್ಲೇ ಬೇರೆ ಕಡೆ ಎಲ್ಲ ಬೇರೆ ಪ್ಲೇಸಿಗೆ ಬೇರೆ ಊರಿಗೆ ಹೋದಾಗ ಗೊತ್ತಿಲ್ಲವ್ರ ಕಡೆ ಮಾಡಿಕೊಟ್ಟು ತುಂಬ ಜನ ಹಿಂಜರಿತಿರ್ತಾರೆ. ಆ ಟೈಮಲ್ಲಿ ಇಂಥದ್ದೊಂದು ಕಿಟ್ ನಮ್ಮ ಹತ್ರನೇ ಇದ್ದರೆ ನಾವೇ ಮಾಡ್ಕೋಬೋದು, ಯಾವ ಟೆನ್ಷನ್ ಇಲ್ಲ, ಆರಾಮಾಗಿ ಕ್ಯಾರಿ ಮಾಡ್ಬೋದು. ಮತ್ತು ಪೂರ ಪ್ಯಾಕಿಂಗ್ ನೀಟಾಗಿ ಇರೋದ್ರಿಂದ ನಾವು ಆರಾಮಾಗಿ ನಾವೆಲ್ಲ ಹೋಗ್ತೀವಿ ಅಲ್ಲೇ ನೀಟಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತೀನಿ. ಅಲ್ಲೇ ನಮಗೆ ಫ್ರೀ ಟೈಮ್ ಇದ್ದಾಗ ನಾವೇ ಮಾಡ್ಕೋಬೋದು. ಇಲ್ಲ ಫಂಕ್ಷನ್ ಅಂದರೆ ಮದುವೆ ಫಂಕ್ಷನ್ನು ಏನೋ ಇದ್ದರೂ ರಿಲೇಟಿವ್ ಎಲ್ಲರೂ ಸೇರಿರ್ತೀವಿ, ಫ್ರೆಂಡ್ಸ್ ಎಲ್ಲ ಸೇರಿರ್ತೀವಿ, ಒಬ್ರಿಗೊಬ್ರು ಈ ರೀತಿ ಆರಾಮಾಗಿ ಮಾಡ್ಕೋಬೋದು ಅಂತ ಹೇಳ್ತೀನಿ. ರಿಸಲ್ಟ್ ಅಂತೂ ನಿಮಗೆ ನಂಬೇಕಾಗಲ್ಲ, ಯಾಕಂದರೆ 100% ರಿಸಲ್ಟ್ ಇದೆ. ನಿಜವಾಗ್ಲೂ ನೀವು ಒಮ್ಮೆ ಯೂಸ್ ಮಾಡಿದರೆ ಇದನ್ನು ನೆಕ್ಸ್ಟ್ ಟೈಮ್ ಯಾರು ಹೇಳೋದು ಬೇಡ, ನೀವೇ ಕಂಟಿನ್ಯೂ ಮಾಡ್ತೀರಾ. ಅದು ಆ ರೀತಿ ಇದೆ. ನಾನು ಸ್ಟಾರ್ಟಿಂಗಲ್ಲಿ ತೊಗೊಳೋಕ್ಕೆ ತುಂಬ ಹಿಂದೆ ಮುಂದೆ ಮಾಡಿದೆ. ಅಂದರೆ ಮನೇಲಿ ನಮಗೆ ಆಗುತ್ತೆ ಇಲ್ಲ ಕರೆಕ್ಟಾಗಿ ಪಾರ್ಲರ್ ಯೂಸ್ ಮಾಡಿಕೊಂಡ್ರೆ ಫೇಶಿಯಲ್ ಮಾಡಿಸ್ಕೊಂಡು ಬಂದರೆ ಚೆನ್ನಾಗಿರುತ್ತೆ. ಅವರೆಲ್ಲ ನೀಟಾಗಿ ಮಸಾಜ್ ಎಲ್ಲ ಮಾಡ್ತಾರೆ, ಅದೆಲ್ಲ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ ಮೈಂಡು ಅಂತ ಈ ರೀತಿ ಯೋಚನೆ ಮಾಡ್ತಿದ್ದೆ. ಸುಮ್ಮನೆ ಇಲ್ಲ ಅಮೌಂಟು ಪೇ ಮಾಡಬೇಕು, ಅದನ್ನೇ ಅಲ್ಲಿ ಹೋಗಿ ಕೊಟ್ಟರೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ನಮಗೆ. ಅಲ್ಲಿ ಹೋಗಿ ಪಾರ್ಲರ್ಗೆ ಹೋಗಿ ಬಂದರೆ ಕರೆಕ್ಟ್ ಆಗುತ್ತೆ, ಗ್ಲೋ ಎಲ್ಲ ಚೆನ್ನಾಗಿ ಬರುತ್ತೆ ಪೇಸ್ಟು ಅಂತ ಈ ರೀತಿ ಥಿಂಕ್ ಮಾಡ್ತಿದ್ದೆ. ಬಟ್ ಅದು ನನ್ನ ಫ್ರೆಂಡು ಇಲ್ಲ ನೋಡು ಒಮ್ಮೆ ತುಂಬ ಚೆನ್ನಾಗಿದೆ ರಿಸಲ್ಟು, ಎಷ್ಟೊಂದು ಜನ ಟ್ರೈ ಮಾಡಿದ್ದಾರೆ, ಒಮ್ಮೆ ನೋಡು ನೀನು ಅಂತ ಹೇಳಿದ್ಲು. ನೀನು ಪಾರ್ಲರ್ಗೆ ಹೋಗಿ 1 ಟೈಮ್ ಮಾಡಿಸ್ಕೊಂಡು ಸ್ಪೆಷಿಯಲ್ ಮಾಡಿಸ್ಕೊಂಡು ಬರೋಷ್ಟು ದುಡ್ಡನ್ನ ಇಲ್ಲಿ 1 ಟೈಮ್ ಕಿಟ್ಟನ್ನು ತೊಗೊಂಡು ನೋಡು, ಟ್ರೈ ಮಾಡು, ನಿನಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ಲು. ಆಯಿತು, ನಾನು ಅದೇ ರೀತಿ ಅಹಮದಾಬಾದಲ್ಲಿರೋದ್ರಿಂದ ನಾವು ಫಸ್ಟ್ ಸ್ಟಾರ್ಟಿಂಗ್ ಬಂದಿರೋದು ಇರುವಾಗ ಇಲ್ಲಿ ಯಾರು ಪಾರ್ಲರ್ದವರು ಅಷ್ಟು ನನಗೆ ಗೊತ್ತಿರಲಿಲ್ಲ. ನೋಡೋಣ ಅಂತ ಒಂದು ತೊಗೊಂಡು ಬಂದಿದ್ದೆ, ಕರ್ನಾಟಕದಿಂದ ಅಹಮದಾಬಾದ್ ಮಠ ತೊಗೊಂಡು ಬಂದಿದ್ದೆ ನಾನು. ಇದನ್ನು ಕಿಟ್ಟು ತೊಗೊಂಡು ಬಂದು ಇಲ್ಲಿ ಒಮ್ಮೆ ಪಾರ್ಲರ್ ಹತ್ರ ಸ್ಟಾರ್ಟಿಂಗ್ ಅದೇ ಹೇಳಿದಾಗೆ ಪಾರ್ಲರ್ ಹತ್ರ ನನಗೆ ಗೊತ್ತಿರಲಿಲ್ಲ ಅಷ್ಟು. ಹೋಗಿ ನಾನು ಓಪನ್ ಮಾಡಿ ಕರೆಕ್ಟಾಗಿ ನೋಡಿರಲಿಲ್ಲ. ಪಾರ್ಲರ್ಗೆ ಹೋಗಿ ನೋಡಿದ್ಮೇಲೆ ಅಲ್ಲೆಲ್ಲ ಓಪನ್ ಅವರು ಏನು ಮಾಡಿದ್ರು ಅದನ್ನು ಪೂರ ಕಿಟ್ಟಲ್ಲಿ ಬಾಕ್ಸಲ್ಲಿ ಅದೇ ರೀತಿಯೇ ಇತ್ತು. ನಂಗೆ ಅವಾಗ ಅನ್ನಿಸ್ತು, ಅಯ್ಯೋ ಸುಮ್ಮನೆ ಇವ್ರಿಗಿಷ್ಟು ಮತ್ತೆ ಅಮೌಂಟ್ ಎಕ್ಸ್ಟ್ರಾ ಪೇ ಮಾಡಿದ್ನಲ್ಲ, ನಾನೇ ಮನೆಯಲ್ಲೇ ಮಾಡ್ಕೋಬೋದಿತ್ತು. ಯಾಕಂದರೆ ಎಲ್ಲ ನೀಟಾಗಿ ಕೊಟ್ಟಿದ್ದಾರೆ ಬಾಕ್ಸಲ್ಲಿ ಅವರು. ಮತ್ತು ಎಲ್ಲನೂ ಕ್ರೀಮ್ ಮೇಲೆ, ಜೆಲ್ ಮೇಲೆ, ಅದೆಲ್ಲ ಸ್ಕ್ರಬ್ ಮೇಲೆ ಸ್ಟೆಪ್ 1 ಸ್ಟೆಪ್ 2 ಅಂತ ಪ್ರತಿಯೊಂದು ಸ್ಟೆಪ್ 6 ಮಟನೂ ಕೊಟ್ಟಿದ್ದಾರೆ. ಈಸಿಯಾಗಿ ಡಬ್ಬ ಮೇಲೂ ಇದೆ ನಂಬರ್ಸು.
ಅಲ್ಲೇನೂ ಇದೆ, ಯಾವುದು ಕನ್ಫ್ಯೂಷನ್ ಇಲ್ಲ, ಎಷ್ಟು ಕ್ಲಿಯರಾಗಿ ಕೊಟ್ಟಿದ್ದಾರೆ, ನಾವೇ ಮಾಡ್ಕೋಬೋದಲ್ಲ ಅಂದ್ಕೊಂಡು ನಾನು ಮತ್ತೆ ನೆಕ್ಸ್ಟ್ ಟೈಮ್ ಮನೇಲೇ ಮಾಡಿಕೊಂಡೆ. ಈಗ ಅದೇ ನಮ್ಮ ತಂಗಿಗೆ ತೋರಿಸಿದೆ, ಈ ರೀತಿ ಎಲ್ಲ ಇರುತ್ತೆ ಸ್ಟೆಪ್ಸು, ನೀನು ಅದನ್ನು ನೋಡಿ ನನಗೆ ಫೇಶಿಯಲ್ ಮಾಡು ಅಂತ ಹೇಳಿದೆ. ಅವಳು ಅದೇ ರೀತಿಯೇ ಸ್ಕ್ರಬ್ಬಿಂಗ್ ಇರ್ಬೋದು, ಸ್ಟಾರ್ಟಿಂಗು ಪೂರ ಸ್ಟೆಪ್ ಬೈ ಸ್ಟೆಪ್ಪು ಸ್ಟಾರ್ಟಿಂಗ್ ಫಸ್ಟ್ ಒನ್ನು ಕ್ಲೀನ್ಜರಿಂದ ಸ್ವಲ್ಪ ಮಸಾಜ್ ಮಾಡಿದ್ಲು. ಅದಾದಮೇಲೆ ಫೇಶಿಯಲ್ ಸ್ಕ್ರಬ್ಬಿಂದ ಒಮ್ಮೆ ಸ್ಕ್ರಬ್ ಮಾಡಿದ್ಲು. ಪ್ರತಿಯೊಂದು ಇದೇ ರೀತಿ ಸ್ಟೆಪ್ನ ಇದು ಮಾಡಿ ಇವಾಗ ಲಾಸ್ಟು ಇದು ಸ್ಟೆಪ್ ನಂಬರ್ 5 ಅಂತ ಹೇಳ್ಬೋದು. ಇದು ಫೇಸ್ ಪ್ಯಾಕು, ಇದು ಫೇಸ್ ಪ್ಯಾಕ್ ಹಾಕಿ ಬಿಡ್ತಿದ್ದಾಳೆ. ಇವಾಗ ಲಾಸ್ಟಿಗೆ ಆಯಿಲ್ ಬರುತ್ತೆ, ಸಿರಮ್ ಬರುತ್ತೆ. ಸಿರಮ್ನ ನಾವೆಲ್ಲ ಪೂರ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಲಾಸ್ಟಿಗೆ ಹಚ್ಕೋಬೋದು. ಈ ರೀತಿ ಇದೆ, ತುಂಬ ಈಸಿ ಇದೆ, ಆರಾಮಾಗಿ ಯೂಸ್ ಮಾಡ್ಕೋಬೋದು. ನಿಮಗೂ ಏನಾದ್ರು ಈ ರೀತಿ ಕಿಟ್ ಬೇಕಿತ್ತಂದರೆ, ಆದರೆ ಬೇರೆ ಎಲ್ಲ ಟ್ರೈ ಮಾಡಿದ್ದೀನಿ, ಯಾವುದು ರಿಸಲ್ಟ್ ಬಂದಿಲ್ಲ ಅಂತ ಏನಾದ್ರು ಯೋಚನೆ ಮಾಡ್ತಾಯಿದ್ರೆ, ಈ ರೀತಿ ಒಂದು ಮನೇಲೇ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಇದನ್ನೆಲ್ಲ ಸಿಗುತ್ತೆ ಏನು ಅಂತ ನಿಮಗೆ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಯಾರಿಗೆ ಇದರ ಅವಶ್ಯಕತೆ ಇದೆ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಇದು ಸರ್ವಶ್ರೀ ಕಂಪ್ನಿದು ಪ್ಯೂರ್ ಆರ್ಗ್ಯಾನಿಕ್ ಅಂತ ಇನ್ನೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ತುಂಬ ಅಂದರೆ ತುಂಬ ಒಳ್ಳೆಯದಿದೆ. ನಂಗೆ ಅನ್ಕರು ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನನಗೆ ನನ್ನ ಸ್ಕಿನ್ ಎಷ್ಟೊಂದು ಇದಾಗಿತ್ತಂದರೆ ಅದು ಹೇಳೋಕ್ಕೆ ಆಗ್ತಿರ್ಲಿಲ್ಲ. ಮದುವೆ ಮೊದಲೊಂದು ಫೋಟೋ ಹಾಕಿದ್ನಲ್ಲ, ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮದುವೆ ಜಾತ್ರೆ ಎಲ್ಲ ಇಷ್ಟು ಪೂರ ಎಷ್ಟು ಟ್ಯಾನ್ ಆಗಿತ್ತು ಅಂದರೆ ಪಾರ್ಲರ್ಗೆ ಹೋಗಿದ್ರೆ ಎಷ್ಟು ಚಾರ್ಜ್ ಮಾಡ್ತಿದ್ರೇನೋ, ಫಸ್ಟ್ ಟ್ಯಾನ್ ರಿಮೂವರು ಅದು ಇದು ಅಂತ ಹೇಳಿ. ನಾನು ಬಟ್ ಮನೆಯಲ್ಲೇ ನೋಡಿ ಇದು ಮಾಡ್ಕೊಂಡ್ರಾಯ್ತು ಅಂತ ಮನೆಯಲ್ಲೇ ಒನ್ ಟೈಮ್ ಅಷ್ಟೇ ಈ ರೀತಿ ಫೇಶಿಯಲ್ ಮಾಡ್ಕೊಂಡಿರೋದು ಆ ಕಿಟ್ಟಿಂದ. ತುಂಬ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂತು, ನಂಬಕ್ಕೆ ಆಗಲಿಲ್ಲ. ಆದರೆ ಟ್ಯಾನ್ ಎಲ್ಲ ರಿಮೂವ್ ಆಯಿತು. ಕಮೆಂಟ್ ಮಾಡಿ, ನಿಮಗೆ ಯಾರ್ಯಾರು ಬೇಕಂದರೆ ನಾನು ನಿಮಗೆ ರಿಟರ್ನ್ ಕಮೆಂಟಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತೀನಿ. ಈಗ ಲಾಸ್ಟು ಫೇಸೆಲ್ಲ ವಾಶ್ ಮಾಡ್ಕೊಂಡಿದ್ಮೇಲೆ ಸಿರಮ್ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಬಿಡಬೇಕು. ಸಿರಮ್ಗೇನು ಆರಾಮಾಗಿ ನಾವು ಮಾಡ್ಕೋಬೋದು. ಅದು ಲಾಸ್ಟಿಗೆ 1-2-3 ಡ್ರಾಪ್ ಹಾಕ್ಕೊಂಡು ನಾರ್ಮಲಿ ಹಚ್ಕೊಂಡು ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಿಕೊಂಡ್ರೆ ಆಯಿತು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಾಜು ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.